ಎಲ್ರಿಗೂ ನಮಸ್ತೆ. ನಾನು ನವ್ಯ. ಇವತ್ತು ಡೇ 3 ವರ್ಕ್ ಲೈಫ್. ಸೊ ಇವತ್ತು ಆ್ಯಸ್ ಯೂಶ್ವಲಾಗಿ ಬೆಳಗ್ಗೆ ಡ್ಯೂಟಿ ಇತ್ತು. ಸೊ ಇಲ್ಲಿ ಬೆಳಗ್ಗೆ ಡ್ಯೂಟಿ ಅಂದರೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಸೊ ಅದಕ್ಕೇ ಇಲ್ಲಿ ನಾವು ನರ್ಸ ಸ್ಟೇಷನಲ್ಲಿ 6 ಗಂಟೆಗೆ ಇರಬೇಕು. ನಾನು ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೊರಟೆ. ಸೊ ನಂದು ವಾಕಬಲ್ಲೇ ಇದೆ ಇಲ್ಲಿ ನಾನು ಇರೋ ರೂಮ್ಗೂ ಅಂದರೆ ಅಪಾರ್ಟ್ಮೆಂಟ್ಗೂ ಮತ್ತು ಹಾಸ್ಪಿಟಲ್ಗೂ. ಸೊ ಬೆಳಗ್ಗೆನೇ ಹೊರಟಿದ್ದೆ. ಸೊ ಮಂಜೆಲ್ಲ ಜಾಸ್ತಿ ಬಿದ್ದಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಡ್ಯೂಟಿಗೆ ಹೋದೆ. ಆ್ಯಕ್ಚುಲಿ ಇವತ್ತು ನನಗೆ ಅವರು ನಂದು ಡ್ಯೂಟಿ ರೋಟ ಹೇಳಿದರು, ಅಂದರೆ ಫುಲ್ ಕಂಪ್ಲೀಟ್ 1 ಮಂತು. ಸೊ ಇಲ್ಲಿ ನರ್ಸ್ಗಳು ಕೂತ್ಕೊಳ್ತಾರೆ, ಅಂದರೆ ಲೈಕ್ ಫ್ರೀ ಟೈಮ್, ಇಲ್ಲಿ ಪೌಸಾ ಅಂತ ಕರೀತಾರೆ, ಅಂದರೆ ಬ್ರೇಕ್ ಟೈಮ್ ಇರುತ್ತೆ. ಸೊ ಈ ಥರ ಇದೆ. ಅಂದರೆ ಇಲ್ಲಿ ಬ್ರೇಕ್ ಇದ್ದಾಗೆಲ್ಲ ಬಂದು ಇಲ್ಲಿ ಟೀ ಕುಡಿತಾರೆ, ಸ್ನ್ಯಾಕ್ಸ್ ಇರುತ್ತೆ, ಎಲ್ಲ ಫೆಸಿಲಿಟಿ ಇದೆ. ಸೊ ನಾನಿವತ್ತು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನಲ್ಲ, ಸ್ವಲ್ಪ ಕಲ್ತು ಇವತ್ತು ಡ್ಯೂಟಿ ಮುಗಿಸಿ ನಾನು ನನ್ನ ರೂಮ್ ಕಡೆ ಹೊರಟೆ. ಸೊ ಹಾಗೆ ನಾನು ನಿಮಗೆ ನಿನ್ನೆ ಹೇಳಿದ್ದೆ ನಾನು ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ದೆ ಅಂತ. ಸೊ ಹಾಗಂದರೆ ನಾವು ಎಲ್ಲಿದ್ದೀವಿ ಅದು ಅಡ್ರೆಸ್ನ ನಾವು ಇಲ್ಲಿ ಸಿಟಿಯಲ್ಲಿ ನಾವು ಯಾವ ಸಿಟಿಲಿರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ನಮ್ಮದು ಪಾಸ್ಪೋರ್ಟು ಮತ್ತು ನಾವಿರೋ ರೂಮ್ದು ಕಾಂಟ್ರಾಕ್ಟ್ ಪೇಪರು ಬೇಕಿತ್ತು. ಸೊ ಅಷ್ಟು ನಾವು ಮಾಡಿಸ್ಲೇಬೇಕು, ಯಾಕಂದರೆ ಅದು ಮಾಡಿಸಿದ ಮೇಲೆ ನಮಗೊಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಸೊ ಅದನ್ನು ನಾವು ಇಟ್ಕೊಂಡು ನೆಕ್ಸ್ಟ್ ಬ್ಯಾಂಕ್ ಅಕೌಂಟು ಎಲ್ಲ ಓಪನ್ ಮಾಡಬಹುದು. ಸೊ ಮುಂದಕ್ಕೆ ಅದೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋದು ಜಸ್ಟ್ ಬ್ಯಾಂಕ್ ಅಕೌಂಟಿಗೆ ಮತ್ತು ರೆಸ್ಟೋರೆಂಟ್ ಟಿಕೆಟ್ಗೆಲ್ಲ ಬೇಕು ಅಂತ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ದಿನ. ತುಂಬ ವೆದರು ಚಳಿ ಇಲ್ಲಿ ಸಖತ್ತು ಕೋಲ್ಡ್ ಇದೆ. ಸದ್ಯ ಮಂಜು ಬೀಳೋದು ಕಮ್ಮಿ ಆಗಿದೆ. ಬಾಯ್ ಥ್ಯಾಂಕ್ ಯು.